ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿ ನಡ್ಕ. ಒಬ್ಬ ಭಾರತೀಯನ ಕೈಯಲ್ಲಿ ಪಾಸ್ಪೋರ್ಟ್ ಇದೆ, ಆಧಾರ್ ಕಾರ್ಡ್ ಇದೆ, ಪ್ಯಾನ್ ಕಾರ್ಡ್ ಇದೆ, ಮತದಾರರ ಗುರುತಿನ ಚೀಟಿ ಇದೆ, ರೇಷನ್ ಕಾರ್ಡ್ ಇದೆ, ಡ್ರೈವಿಂಗ್ ಲೈಸೆನ್ಸ್ ಇದೆ, ಪದವಿ ಪ್ರಮಾಣ ಪತ್ರವೂ ಇದೆ. ಆದರೆ ಇವೆಲ್ಲ ಇದ್ರೂ ನೀವು ಭಾರತದ ಪ್ರಜೆ ಎಂಬುದಕ್ಕೆ ಇವು ಪುರಾವೆ ಅಲ್ಲ ಅಂದರೆ ನಂಬ್ತೀರಾ? ಕೇಂದ್ರ ಸರ್ಕಾರವೇ ಹೇಳಿದೆ, ಪಾಸ್ಪೋರ್ಟ್ ಕೂಡ ಪೌರತ್ವದ ಅಂತಿಮ ಪುರಾವೆ ಅಲ್ಲ. ಹಾಗಿದ್ರೆ ಒಬ್ಬ ವ್ಯಕ್ತಿ ಭಾರತೀಯನೆಂದು ಸಾಬೀತುಪಡಿಸುವ ದಾಖಲೆ ಯಾವುದು? ಆಧಾರ್ ಅಲ್ಲ, ಪ್ಯಾನ್ ಕಾರ್ಡ್ ಅಲ್ಲ, ರೇಷನ್ ಕಾರ್ಡ್ ಅಲ್ಲ, ಮತದಾರರ ಚೀಟಿಯೂ ಅಲ್ಲ. ಹಾಗಾದ್ರೆ ಯಾವುದು? ವಿಶೇಷವಾಗಿ NRC ಮತ್ತು ಮತದಾರರ ಪಟ್ಟಿಯ ವಿಶೇಷ ಪರಿಶೀಲನೆಗಳಂತಹ ಪ್ರಕ್ರಿಯೆಗಳ ಸಂದರ್ಭದಲ್ಲಿ ಈ ಪ್ರಶ್ನೆ ಇನ್ನಷ್ಟು ಮಹತ್ವ ಪಡೆದಿದೆ. ಈ ದಾಖಲೆಗಳೆಲ್ಲವೂ ಪೌರತ್ವಕ್ಕೆ ಪುರಾವೆಯಲ್ಲ ಎಂದಾದ ಮೇಲೆ ಪೌರತ್ವಕ್ಕೆ ಪುರಾವೆ ಯಾವುದು ಅನ್ನೋ ಪ್ರಶ್ನೆ ಎದ್ದಿದೆ. ಈ ಪ್ರಶ್ನೆಗೆ ಕೆಲವು ವ್ಯಂಗ್ಯ ಪ್ರತಿಕ್ರಿಯೆ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇದೆ. RSSನ ಚಡ್ಡಿ, BJP ಪಕ್ಷದ ಮೆಂಬರ್ಶಿಪ್, ಕಾಶ್ಮೀರ್ ಫೈಲ್ಸ್ ಟಿಕೆಟ್, ಮೂವಿ ಟಿಕೆಟ್, ಬಲಪಂಥೀಯರ ಇಂತಹ ದಾಖಲೆಗಳು ಸದ್ಯಕ್ಕೆ ಭಾರತದ ಪೌರತ್ವಕ್ಕೆ ಪುರಾವೆ ಅನ್ನೋ ಜೋಕ್ ಕೂಡ ಹರಿದಾಡ್ತಾ ಇದೆ. ನಮ್ಮಲ್ಲಿ ಬರ್ತ್ ಸರ್ಟಿಫಿಕೇಟ್ ಇದೆ, ಪದವಿ ಪ್ರಮಾಣ ಪತ್ರ ಇದೆ, ಆಧಾರ್ ಕಾರ್ಡ್ ಇದೆ, ಪ್ಯಾನ್ ಕಾರ್ಡ್ ಇದೆ, ವೋಟರ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ. ಆದರೆ ಇದ್ಯಾವುದು ಪೌರತ್ವಕ್ಕೆ ದಾಖಲೆ ಅಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಈಗ ಪಾಸ್ಪೋರ್ಟ್ ಕೂಡ ಪೌರತ್ವಕ್ಕೆ ಪುರಾವೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಭಾರತೀಯನ ಅಥವಾ ಕೇವಲ ದಾಖಲೆಗಳ ಮಾಲೀಕನ ಅನ್ನೋ ಅನುಮಾನ ಬರ್ತಾ ಇದೆ. ಒಬ್ಬ ವ್ಯಕ್ತಿ ಭಾರತದ ನೆಲದಲ್ಲಿ ಜನಿಸ್ತಾನೆ, ಇಲ್ಲೇ ಬೆಳೀತಾನೆ, ಭಾರತದ ಶಾಲೆಯಲ್ಲಿ ಓದ್ತಾನೆ, ಕಾಲೇಜಿನಲ್ಲಿ ಪದವಿ ಪಡೀತಾನೆ, ಬಳಿಕ ತೆರಿಗೆ ಕಟ್ತಾನೆ, ಮತ ಹಾಕ್ತಾನೆ, ಪಾಸ್ಪೋರ್ಟ್ ಪಡೆದು ವಿದೇಶಕ್ಕೂ ಹೋಗಿ ಬರ್ತಾನೆ, ದೇಶದ ರಾಷ್ಟ್ರಗೀತೆ ಹಾಡ್ತಾನೆ, ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡ್ತಾನೆ. ಆದರೆ ಒಂದು ದಿನ ಅವನನ್ನು ಕೇಳಲಾಗತ್ತೆ, ನೀನು ಭಾರತೀಯ ಪೌರನೆಂದು ಸಾಬೀತುಪಡಿಸುವಂತ. ಆಗ ಆ ವ್ಯಕ್ತಿ ತನ್ನ ಮನೆಯಲ್ಲಿರುವ ಎಲ್ಲ ದಾಖಲೆಗಳನ್ನು ಹೊರತೆಗೆದು ತೋರಿಸ್ತಾನೆ. ಇದು ನನ್ನ ಜನನ ಪ್ರಮಾಣ ಪತ್ರ, ಇದು ನನ್ನ ಆಧಾರ್ ಕಾರ್ಡ್, ಇದು ನನ್ನ ಪ್ಯಾನ್ ಕಾರ್ಡ್, ಇದು ನನ್ನ ವೋಟರ್ ID, ಇದು ನನ್ನ ಡ್ರೈವಿಂಗ್ ಲೈಸೆನ್ಸ್, ಇದು ನನ್ನ ರೇಷನ್ ಕಾರ್ಡ್, ಇದು ನನ್ನ ಪದವಿ ಪ್ರಮಾಣ ಪತ್ರ, ಇದು ಭಾರತ ಸರ್ಕಾರವೇ ನೀಡಿರುವ ನನ್ನ ಪಾಸ್ಪೋರ್ಟ್. ಇಷ್ಟು ದಾಖಲೆಗಳನ್ನೆಲ್ಲ ತೋರಿಸಿದ ನಂತರದಲ್ಲೂ ಬರುವ ಉತ್ತರ ಏನಂದ್ರೆ, ಇವುಗಳಲ್ಲಿ ಯಾವುದು ನಿಮ್ಮ ಭಾರತೀಯ ಪೌರತ್ವದ ಅಂತಿಮ ಪುರಾವೆ ಅಲ್ಲ. ಹಾಗಿದ್ರೆ ಭಾರತೀಯನೆಂಬುದನ್ನು ಸಾಬೀತುಪಡಿಸಲು ಇನ್ನೇನು ಬೇಕು? ಸರ್ಕಾರವೇ ನೀಡಿದ ದಾಖಲೆಗಳು ಸಾಕಾಗದಿದ್ರೆ ಸಾಮಾನ್ಯ ನಾಗರಿಕ ಯಾವ ದಾಖಲೆಯನ್ನು ನಂಬಬೇಕು? ಈ ಪ್ರಶ್ನೆ ಇಂದು ಒಬ್ಬ ವ್ಯಕ್ತಿಯ ಪ್ರಶ್ನೆ ಅಲ್ಲ, ಇದು ಕೋಟ್ಯಂತರ ಭಾರತೀಯರ ಪ್ರಶ್ನೆ. ಇದು ಕೇವಲ ಒಂದು ದಾಖಲೆಯ ಪ್ರಶ್ನೆ ಅಲ್ಲ, ಇದು ಗುರುತಿನ ಪ್ರಶ್ನೆ, ಅಸ್ತಿತ್ವದ ಪ್ರಶ್ನೆ, ಇದು ಸಂವಿಧಾನ ನೀಡಿರುವ ಹಕ್ಕಿನ ಪ್ರಶ್ನೆ. ಇತ್ತೀಚಿನ ವರ್ಷಗಳಲ್ಲಿ NRC ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಮತ್ತು ಪೌರತ್ವದ ಬಗ್ಗೆ ನಡೀತಾ ಇರುವ ಚರ್ಚೆಗಳು ಈ ಪ್ರಶ್ನೆಯನ್ನ ಇನ್ನಷ್ಟು ಗಂಭೀರವಾಗಿಸಿದೆ. ಪಾಸ್ಪೋರ್ಟ್ ಕೂಡ ಪೌರತ್ವಕ್ಕೆ ಪುರಾವೆ ಅಲ್ಲ ಅಂತ ಮೋದಿ ಸರ್ಕಾರ ಹೇಳಿದ ಮೇಲೆ ಈ ವಿಚಾರ ಮತ್ತಷ್ಟು ಗಂಭೀರತೆ ಪಡೆದುಕೊಂಡಿದೆ. ಹೀಗಾಗಿ ಹಲವು ಜನರು ಸರ್ಕಾರಕ್ಕೆ ಕೇಳ್ತಾ ಇರುವ ಪ್ರಶ್ನೆ ಏನಂದ್ರೆ, ಭಾರತ ಸರ್ಕಾರವೇ ನೀಡಿದ ಪಾಸ್ಪೋರ್ಟ್ ಪೌರತ್ವದ ಅಂತಿಮ ಪುರಾವೆಯಲ್ಲ ಅಂದಾದ್ರೆ ಪಾಸ್ಪೋರ್ಟ್ ನೀಡುವಾಗ ಸರ್ಕಾರ ಯಾವ ಆಧಾರದ ಮೇಲೆ ಅದನ್ನ ನೀಡುತ್ತೆ? ಆಧಾರ್ ಕಾರ್ಡ್ ಸರ್ಕಾರದ್ದೇ, ಪ್ಯಾನ್ ಕಾರ್ಡ್ ಸರ್ಕಾರದ್ದೇ, ಮತದಾರರ ಗುರುತಿನ ಚೀಟಿ ಸರ್ಕಾರದ್ದೇ, ಡ್ರೈವಿಂಗ್ ಲೈಸೆನ್ಸ್ ಸರ್ಕಾರದ್ದೇ, ರೇಷನ್ ಕಾರ್ಡ್ ಸರ್ಕಾರದ್ದೇ. ಹಾಗಿದ್ರೆ ಇವೆಲ್ಲವೂ ಸೇರಿಯೂ ಒಬ್ಬ ವ್ಯಕ್ತಿಯ ಭಾರತೀಯ ಪೌರತ್ವವನ್ನ ಯಾಕೆ ನಿರ್ಧರಿಸುವುದಿಲ್ಲ? ಒಬ್ಬ ವ್ಯಕ್ತಿ ಭಾರತದಲ್ಲೇ ಜನಿಸಿ, ಇಲ್ಲಿಯೇ ಶಿಕ್ಷಣ ಪಡೆದು, ಇಲ್ಲಿಯೇ ತೆರಿಗೆ ಪಾವತಿಸಿ, ಇಲ್ಲಿಯೇ ಮತ ಚಲಾಯಿಸಿದ್ರು ಅವನು ತನ್ನ ಪೌರತ್ವವನ್ನು ಮತ್ತೊಮ್ಮೆ ಸಾಬೀತುಪಡಿಸಬೇಕಾದ ಪರಿಸ್ಥಿತಿ ಯಾಕೆ ಬರಬೇಕು? ಭಾರತೀಯ ಪೌರತ್ವವನ್ನು ಸಾಬೀತುಪಡಿಸಲು ಸರ್ಕಾರದ ಬಳಿ ಯಾವುದೇ ಒಂದೇ ಒಂದು ಅಧಿಕೃತ ಪೌರತ್ವ ಪ್ರಮಾಣ ಪತ್ರ ಇದೆಯಾ? ಇದ್ರೆ ಅದು ಯಾರ ಹತ್ರ ಇದೆ? ಯಾರಿಗೆ ಸಿಗುತ್ತೆ? ಇಲ್ಲದಿದ್ದರೆ ಸಾಮಾನ್ಯ ಭಾರತೀಯನು ಯಾವ ದಾಖಲೆಗಳನ್ನು ಉಳಿಸಿಕೊಳ್ಬೇಕು? ಭಾರತದ ಸಂವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿ ಯಾವ ಕ್ಷಣದಲ್ಲಿ ಭಾರತೀಯನಾಗ್ತಾನೆ? ಜನಿಸಿದ ತಕ್ಷಣವೇ, ಅಥವಾ ಪೋಷಕರ ಪೌರತ್ವದ ಆಧಾರದ ಮೇಲೆ, ಅಥವಾ ಸರ್ಕಾರದ ನೋಂದಣಿಯ ನಂತರವ? ಸರ್ಕಾರ ಒಬ್ಬ ವ್ಯಕ್ತಿಯ ಪೌರತ್ವದ ಬಗ್ಗೆ ಪ್ರಶ್ನೆ ಎತ್ತಿದ್ರೆ ಅಂತಿಮವಾಗಿ ಯಾವ ದಾಖಲೆಗಳು, ಯಾವ ಸಾಕ್ಷ್ಯಗಳು ಮತ್ತು ಯಾವ ಕಾನೂನು ಆಧಾರದ ಮೇಲೆ ಆ ವ್ಯಕ್ತಿಯ ಪೌರತ್ವವನ್ನು ನಿರ್ಧರಿಸಲಾಗತ್ತೆ? ಪಾಸ್ಪೋರ್ಟ್, ಆಧಾರ್,
ಪ್ಯಾನ್ ಕಾರ್ಡ್, ಮತದಾರರ ಚೀಟಿ ಮತ್ತು ಜನನ ಪ್ರಮಾಣ ಪತ್ರ ನಿಜವಾದ ಕಾನೂನು ಸ್ಥಾನಮಾನವೇನು? 1950ರಲ್ಲಿ ಜಾರಿಗೆ ಬಂದ ಸಂವಿಧಾನದ ನಿಯಮಗಳು ಮತ್ತು ನಂತರ ಜಾರಿಗೆ ಬಂದ ಪೌರತ್ವ ಕಾಯ್ದೆ 1955 ಇವೆರಡರಲ್ಲಿ ಇರೋ ವ್ಯತ್ಯಾಸ ಏನು ಮತ್ತು ಇಂದು ಯಾವ ಕಾನೂನು ಅನ್ವಯವಾಗತ್ತೆ? ಜನನ, ವಂಶ ಪಾರಂಪರ್ಯ, ನೋಂದಣಿ, ನೈಸರ್ಗೀಕರಣ ಮತ್ತು ಪ್ರದೇಶ ವಿಲೀನದ ಮೂಲಕ ಒಬ್ಬ ವ್ಯಕ್ತಿ ಹೇಗೆ ಭಾರತದ ಪೌರನಾಗ್ತಾನೆ? ಈ ಬಗ್ಗೆ ಭಾರತದ ಸಂವಿಧಾನ ಏನು ಹೇಳುತ್ತೆ? 1955ರ ಪೌರತ್ವ ಕಾಯ್ದೆ ಏನು ಹೇಳುತ್ತೆ? ಈ ಪ್ರಶ್ನೆಗೆ ಉತ್ತರ ತಿಳಿಬೇಕಾದ್ರೆ ನಾವು ನೇರವಾಗಿ ಭಾರತದ ಅತ್ಯುನ್ನತ ಕಾನೂನಾದ ಸಂವಿಧಾನದ ಕಡೆಗೆ ಹೋಗಬೇಕು. ಯಾಕಂದ್ರೆ ಭಾರತದಲ್ಲಿ ಯಾರು ಪೌರರು ಎಂಬ ಪ್ರಶ್ನೆಗೆ ಮೊದಲ ಉತ್ತರ ಕೊಡುವುದು ಯಾವುದೇ ಸರ್ಕಾರಿ ಕಚೇರಿ ಅಲ್ಲ. ಆ ಉತ್ತರ ಕೊಡೋದು ಭಾರತದ ಸಂವಿಧಾನ. ಸಂವಿಧಾನದ ಆರ್ಟಿಕಲ್ 5ರಿಂದ 11ರವರೆಗೆ ಈ ಬಗ್ಗೆ ನಿಯಮಗಳಿವೆ. 1950ರ ಜನವರಿ 26ರಂದು ಭಾರತದ ಸಂವಿಧಾನ ಜಾರಿಗೆ ಬಂದಾಗ ದೇಶದ ಮುಂದೆ ಒಂದು ದೊಡ್ಡ ಪ್ರಶ್ನೆ ಇತ್ತು. ಸ್ವಾತಂತ್ರ್ಯ ಸಿಕ್ಕಿದೆ, ದೇಶ ವಿಭಜನೆಯಾಗಿದೆ, ಲಕ್ಷಾಂತರ ಜನರು ಭಾರತ ಮತ್ತು ಪಾಕಿಸ್ತಾನದ ನಡುವೆ ವಲಸೆ ಹೋಗಿದ್ದಾರೆ. ಹಾಗಾಗಿ ಭಾರತದಲ್ಲಿ ಯಾರು ಭಾರತೀಯ ಪೌರರು ಅನ್ನುವುದನ್ನು ನಿರ್ಧರಿಸಲು ಸಂವಿಧಾನದಲ್ಲಿ ವಿಧಿ 5ರಿಂದ ವಿಧಿ 11ರವರೆಗೆ ವಿಶೇಷ ನಿಯಮಗಳನ್ನು ಸೇರಿಸಲಾಗಿದೆ. ಆರ್ಟಿಕಲ್ 5ರಲ್ಲಿ 1950ರ ಜನವರಿ 26ರಂದು ಭಾರತದಲ್ಲಿ ಶಾಶ್ವತ ವಾಸಸ್ಥಳ ಹೊಂದಿದ ಮತ್ತು ಸಂವಿಧಾನದಲ್ಲಿ ತಿಳಿಸಿದ ಷರತ್ತುಗಳನ್ನು ಪೂರೈಸಿದವರು ಭಾರತದ ಪೌರರೆಂದು ಪರಿಗಣಿಸಲಾಯಿತು. ಆರ್ಟಿಕಲ್ 6ರಲ್ಲಿ ದೇಶ ವಿಭಜನೆಯ ನಂತರ ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದ ಕೆಲವು ವ್ಯಕ್ತಿಗಳಿಗೆ ನಿರ್ದಿಷ್ಟ ಷರತ್ತುಗಳ ಆಧಾರದ ಮೇಲೆ ಭಾರತೀಯ ಪೌರತ್ವ ನೀಡುವ ವ್ಯವಸ್ಥೆಯನ್ನು ಮಾಡಲಾಯಿತು. ಆರ್ಟಿಕಲ್ 7ರಲ್ಲಿ ಭಾರತದಿಂದ ಪಾಕಿಸ್ತಾನಕ್ಕೆ ತೆರಳಿ ಮತ್ತೆ ಭಾರತಕ್ಕೆ ಹಿಂದಿರುಗಿದವರಿಗೆ ಪೌರತ್ವ ನೀಡುವ ಕುರಿತು ವಿಶೇಷ ನಿಯಮಗಳಿವೆ. ಆರ್ಟಿಕಲ್ 8ರಲ್ಲಿ ಭಾರತೀಯ ಮೂಲದ ಕೆಲವು ವ್ಯಕ್ತಿಗಳು ವಿದೇಶದಲ್ಲಿ ವಾಸಿಸ್ತಾ ಇದ್ರು ನಿರ್ದಿಷ್ಟ ಷರತ್ತುಗಳನ್ನು ಪೂರೈಸಿದರೆ ಭಾರತೀಯ ಪೌರತ್ವ ಪಡೆಯಲು ಅವಕಾಶವನ್ನು ನೀಡಲಾಯಿತು. ಆರ್ಟಿಕಲ್ 9ರಲ್ಲಿ ಒಬ್ಬ ವ್ಯಕ್ತಿ ಸ್ವಯಂ ಪ್ರೇರಿತವಾಗಿ ಮತ್ತೊಂದು ದೇಶದ ಪೌರತ್ವ ಪಡೆದರೆ ಭಾರತದ ಪೌರತ್ವದ ಮೇಲೆ ಅದರ ಪರಿಣಾಮ ಏನು ಎಂಬುದನ್ನು ಈ ವಿಧಿ ಸ್ಪಷ್ಟಪಡಿಸುತ್ತೆ. ಆರ್ಟಿಕಲ್ 10ರಲ್ಲಿ ಸಂವಿಧಾನದ ಪ್ರಕಾರ ಭಾರತೀಯ ಪೌರರಾದವರು ನಂತರ ಸಂಸತ್ತು ಮಾಡಿದ ಕಾನೂನುಗಳಿಗೆ ಒಳಪಟ್ಟು ತಮ್ಮ ಪೌರತ್ವವನ್ನು ಮುಂದುವರಿಸಬಹುದು. ಆರ್ಟಿಕಲ್ 11ರಲ್ಲಿ ಸಂಸತ್ತಿನ ಅಧಿಕಾರ ಇದೆ. ಭಾರತದಲ್ಲಿ ಪೌರತ್ವವನ್ನು ಹೇಗೆ ನೀಡಬೇಕು, ಹೇಗೆ ಕಳೆದುಕೊಳ್ಬೇಕು, ಯಾವ ನಿಯಮಗಳನ್ನು ಪಾಲಿಸಬೇಕು ಎಂಬ ಬಗ್ಗೆ ಕಾನೂನು ಮಾಡುವ ಸಂಪೂರ್ಣ ಅಧಿಕಾರವನ್ನು ಸಂಸತ್ತಿಗೆ ನೀಡಲಾಗಿದೆ. ಅದರ ಫಲವಾಗಿ 1955ರಲ್ಲಿ ಒಂದು ಮಹತ್ವದ ಕಾನೂನು ಜಾರಿಗೆ ಬಂತು. ಅದೇ ಪೌರತ್ವ ಕಾಯ್ದೆ. 1955 ಸಂವಿಧಾನದ ವಿಧಿ 11ರ ಅಧಿಕಾರದಡಿ ಭಾರತದ ಸಂಸತ್ತು ಪೌರತ್ವ ಕಾಯ್ದೆ 1955ನ್ನು ಜಾರಿಗೆ ತಂದಿದೆ. ಇಂದಿಗೂ ಭಾರತೀಯ ಪೌರತ್ವದ ಬಗ್ಗೆ ಅನ್ವಯವಾಗುವ ಪ್ರಮುಖ ಕಾನೂನು ಇದೆ. ಈ ಕಾಯ್ದೆ ಪ್ರಕಾರ ಒಬ್ಬ ವ್ಯಕ್ತಿ ಮುಖ್ಯವಾಗಿ 5 ವಿಧಾನಗಳಲ್ಲಿ ಭಾರತೀಯ ಪೌರನಾಗಬಹುದು. ಮೊದಲ ವಿಧಾನ ಜನನದ ಮೂಲಕ, ಬೈ ಬರ್ತ್. ಭಾರತದಲ್ಲಿ ಜನಿಸಿದ ಪ್ರತಿಯೊಬ್ಬರೂ ಸ್ವಯಂಚಾಲಿತವಾಗಿ ಭಾರತೀಯರಾಗ್ತಾರೆ ಎಂದು ಹಲವರು ಭಾವಿಸ್ತಾರೆ. ಆದರೆ ಅದು ಸಂಪೂರ್ಣ ಸತ್ಯ ಅಲ್ಲ. ಜನಿಸಿದ ದಿನಾಂಕ ಮತ್ತು ಆ ಸಮಯದಲ್ಲಿ ಜಾರಿಯಲ್ಲಿದ್ದ ಕಾನೂನಿನ ಪ್ರಕಾರ ನಿಯಮಗಳು ಬದಲಾಗತ್ತೆ. 1987 ಮತ್ತು 2004ರ ತಿದ್ದುಪಡಿಗಳ ನಂತರ ಕೇವಲ ಭಾರತದಲ್ಲಿ ಜನಿಸಿರುವುದೇ ಸಾಕಾಗುವುದಿಲ್ಲ. ಪೋಷಕರ ಪೌರತ್ವ ಮತ್ತು ವಲಸೆ ಸ್ಥಿತಿಯು ಕಾನೂನುಬದ್ಧವಾಗಿ ಮಹತ್ವ ಪಡೆಯುತ್ತೆ. ಎರಡನೇ ವಿಧಾನ ವಂಶ ಪಾರಂಪರ್ಯದ ಮೂಲಕ ಒಬ್ಬ ವ್ಯಕ್ತಿ ವಿದೇಶದಲ್ಲಿ ಜನಿಸಿದ್ರು ಅವನ ತಂದೆ ಅಥವಾ ತಾಯಿ ಭಾರತೀಯ ಪೌರರಾಗಿದ್ದರೆ ಕಾಯ್ದೆಯಲ್ಲಿರುವ ಷರತ್ತುಗಳನ್ನು ಪೂರೈಸಿದರೆ ಭಾರತೀಯ ಪೌರತ್ವ ಪಡೆಯಬಹುದು. ಅಂದರೆ ಪೌರತ್ವವು ಕೇವಲ ಸಂದರ್ಭಗಳಲ್ಲಿ ವಂಶದ ಮೂಲಕವೂ ದೊರೆಯಬಹುದು. ಮೂರನೇ ವಿಧಾನ ನೋಂದಣಿಯ ಮೂಲಕ. ಭಾರತೀಯ ಮೂಲದ ಕೆಲವು ವ್ಯಕ್ತಿಗಳು ಅಥವಾ ಭಾರತೀಯ ಪೌರರನ್ನ ವಿವಾಹವಾದ ಕೆಲವು ವಿದೇಶಿ ನಾಗರಿಕರು ಹಾಗೂ ಕಾನೂನಿನಲ್ಲಿ ನಿರ್ದಿಷ್ಟಪಡಿಸಿದ ಇತರ ಅರ್ಹ ವ್ಯಕ್ತಿಗಳು ಸರ್ಕಾರದ ಮುಂದೆ ಅರ್ಜಿ ಸಲ್ಲಿಸಿ ನೋಂದಣಿಯ ಮೂಲಕ ಭಾರತೀಯ ಪೌರತ್ವವನ್ನು ಪಡಿಬಹುದು. ನಾಲ್ಕನೇ ವಿಧಾನ ನೈಸರ್ಗೀಕರಣದ ಮೂಲಕ. ಒಬ್ಬ ವಿದೇಶಿ ನಾಗರಿಕ ಭಾರತದಲ್ಲಿ ಕಾನೂನುಬದ್ಧವಾಗಿ ನಿರ್ದಿಷ್ಟ ಅವಧಿಯವರೆಗೆ ವಾಸವಿದ್ದು ಕಾಯ್ದೆಯಲ್ಲಿ ಹೇಳಿರುವ ಇತರ ಷರತ್ತುಗಳನ್ನು ಪೂರೈಸಿದರೆ ಕೇಂದ್ರ ಸರ್ಕಾರವು ಅವನಿಗೆ ಭಾರತೀಯ ಪೌರತ್ವವನ್ನು ನೀಡಬಹುದು. ಇದನ್ನೇ ನೈಸರ್ಗೀಕರಣ ವಿಧಾನ ಅಂತ ಕರೆಯಲಾಗುತ್ತೆ. ಐದನೇ ವಿಧಾನ ಪ್ರದೇಶ ವಿಲೀನದ ಮೂಲಕ. ಅಂದರೆ ಯಾವುದೇ ಹೊಸ ಪ್ರದೇಶ ಭಾರತಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾದರೆ
ಆ ಪ್ರದೇಶದ ನಿವಾಸಿಗಳಿಗೆ ಕೇಂದ್ರ ಸರ್ಕಾರದ ಆದೇಶದ ಪ್ರಕಾರ ಭಾರತೀಯ ಪೌರತ್ವ ನೀಡಬಹುದು. ಇದು ಅಪರೂಪದ ಸಂದರ್ಭಗಳಲ್ಲಿ ಅನ್ವಯವಾಗುವ ವಿಧಾನ. ಹಾಗಾಗಿ ಭಾರತೀಯ ಪೌರತ್ವವು ಕೇವಲ ಒಂದು ಗುರುತಿನ ಚೀಟಿ ಅಥವಾ ಕಾರ್ಡ್ನಿಂದ ಸೃಷ್ಟಿಯಾಗೋದಿಲ್ಲ. ಅದು ಸಂವಿಧಾನ ಮತ್ತು ಪೌರತ್ವ ಕಾಯ್ದೆ 1955 ಅಡಿಯಲ್ಲಿ ಉಂಟಾಗುವ ಕಾನೂನುಬದ್ಧ ಸ್ಥಾನಮಾನ ಆಗಿದೆ. ಅಂದರೆ ಒಬ್ಬ ವ್ಯಕ್ತಿ ಭಾರತೀಯನಾಗುವುದು ಸಂವಿಧಾನ ಮತ್ತು ಕಾನೂನು ನೀಡುವ ಹಕ್ಕಿನ ಮೂಲಕ. ಆದರೆ ಇಲ್ಲಿಯೇ ಮತ್ತೊಂದು ದೊಡ್ಡ ಪ್ರಶ್ನೆ ಹುಟ್ಟುತ್ತೆ. ಒಬ್ಬ ವ್ಯಕ್ತಿ ಕಾನೂನುಬದ್ಧವಾಗಿ ಭಾರತೀಯನಾಗಿದ್ದರೆ ಅದನ್ನು ಸಾಬೀತುಪಡಿಸಲು ಯಾವ ದಾಖಲೆ ಬೇಕು? ಪಾಸ್ಪೋರ್ಟ್ ಯಾಕೆ ಅಂತಿಮ ಪುರಾವೆಯಲ್ಲ? ಆಧಾರ್ ಯಾಕೆ ಪೌರತ್ವದ ದಾಖಲೆ ಅಲ್ಲ? ಪಾನ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ರೇಷನ್ ಕಾರ್ಡ್, ಜನನ ಪ್ರಮಾಣ ಪತ್ರ ಇವುಗಳ ನಿಜವಾದ ಕಾನೂನು ಸ್ಥಾನಮಾನವೇನು? ಒಬ್ಬ ವ್ಯಕ್ತಿಯ ಬಳಿ ಪಾಸ್ಪೋರ್ಟ್ ಇದೆ, ಆಧಾರ್ ಕಾರ್ಡ್ ಇದೆ, ಪ್ಯಾನ್ ಕಾರ್ಡ್ ಇದೆ, ಮತದಾರರ ಗುರುತಿನ ಚೀಟಿ ಇದೆ, ರೇಷನ್ ಕಾರ್ಡ್ ಇದೆ, ಜನನ ಪ್ರಮಾಣ ಪತ್ರ ಇದೆ, ಡ್ರೈವಿಂಗ್ ಲೈಸೆನ್ಸ್ ಇದೆ. ಆದರೆ ಇದೆಲ್ಲವೂ ಇದೆ ಎಂಬ ಕಾರಣಕ್ಕೆ ಆತನ ಪೌರತ್ವ ಅಂತಿಮವಾಗುವುದಿಲ್ಲ ಅಂತ ಕಾನೂನು ಹೇಳ್ತಾ ಇದೆ. ಹಾಗಂತ ಈ ದಾಖಲೆಗಳು ಪುರಾವೆಯಲ್ಲ ಎಂಬ ಕಾರಣಕ್ಕೆ ಅದಕ್ಕೆ ಯಾವುದೇ ಬೆಲೆ ಇಲ್ಲ ಅಂತ ಅರ್ಥ ಅಲ್ಲ. ಭಾರತದಲ್ಲಿ ಪೌರತ್ವಕ್ಕೆ ಇದೊಂದೇ ದಾಖಲೆ ಇದ್ದರೆ ಸಾಕು ಎಂಬ ಒಂದೇ ಒಂದು ಸಾರ್ವತ್ರಿಕ ನಿಯಮ ಇಲ್ಲ. ಪ್ರಕರಣದ ಸ್ವರೂಪಕ್ಕೆ ಅನುಗುಣವಾಗಿ ವಿವಿಧ ದಾಖಲೆಗಳು, ಕುಟುಂಬ ಸಂಬಂಧಿತ ದಾಖಲೆಗಳು, ಜನನದ ದಾಖಲೆಗಳು, ಪೋಷಕರ ದಾಖಲೆಗಳು, ಶಾಲಾ ದಾಖಲೆಗಳು, ಸರ್ಕಾರಿ ದಾಖಲೆಗಳು ಮತ್ತು ಇತರ ಸಂಬಂಧಿತ ಸಾಕ್ಷ್ಯಗಳನ್ನು ಒಟ್ಟಾಗಿ ಪರಿಶೀಲಿಸಿ ಕಾನೂನಿನ ಪ್ರಕಾರ ಪೌರತ್ವ ನಿರ್ಧಾರ ಆಗತ್ತೆ. ಭಾರತೀಯ ಪೌರತ್ವ ಅನ್ನೋದು ಕಾರ್ಡ್ಗಳಿಂದ ಹುಟ್ಟುವುದಿಲ್ಲ. ಅದು ಸಂವಿಧಾನ ಮತ್ತು ಪೌರತ್ವ ಕಾಯ್ದೆಯಿಂದ ಉಂಟಾಗುವ ಕಾನೂನುಬದ್ಧ ಸ್ಥಾನಮಾನ ಆಗಿದೆ. ಆ ಸ್ಥಾನವನ್ನು ನಿರ್ಧರಿಸುವಾಗ ಕಾನೂನಿನಲ್ಲಿ ಅನ್ವಯವಾಗುವ ದಾಖಲೆಗಳು ಮತ್ತು ಸಾಕ್ಷ್ಯಗಳನ್ನು ಒಟ್ಟಾಗಿ ಪರಿಗಣಿಸಲಾಗುತ್ತೆ. ಇಲ್ಲಿ ನಾವು ಮುಖ್ಯವಾಗಿ ತಿಳಿದುಕೊಳ್ಬೇಕಾಗಿರುವುದು ಏನಂದ್ರೆ, ಭಾರತೀಯ ಪೌರತ್ವವು ಯಾವುದೇ ರಾಜಕೀಯ ಪಕ್ಷ ನೀಡುವ ಉಡುಗೊರೆಯಲ್ಲ. ಅದು ಯಾವುದೇ ಅಧಿಕಾರಿಯ ಕೃಪೆಯೂ ಅಲ್ಲ. ಅದು ನಮ್ಮ ಪೌರತ್ವ ಅನ್ನೋದು ಭಾರತದ ಸಂವಿಧಾನ ಮತ್ತು ಸಂಸತ್ ಜಾರಿಗೊಳಿಸಿರುವ ಕಾನೂನುಗಳಿಂದ ನಿಯಂತ್ರಿಸಲ್ಪಡುವ ಕಾನೂನುಬದ್ಧ ಹಕ್ಕು. ಅದರಿಂದ ಯಾವುದೇ ಪೌರತ್ವದ ಪ್ರಶ್ನೆಯು ಕೊನೆಗೆ ಕಾನೂನು ಮತ್ತು ಸಾಕ್ಷ್ಯದ ಆಧಾರದ ಮೇಲೆ ನಿರ್ಧಾರ ಆಗಬೇಕು. ಈ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ಭಾರತೀಯನಾಗಿ ಕೆಲವು ನೇರ ಪ್ರಶ್ನೆಗಳನ್ನು ಕೇಳಲೇಬೇಕು. ಭಾರತ ಸರ್ಕಾರವೇ ನೀಡಿರುವ ಪಾಸ್ಪೋರ್ಟ್ ಪೌರತ್ವದ ಪುರಾವೆಯಲ್ಲ ಅಂದಾದರೆ ಅದನ್ನು ಪಡೆಯುವಾಗ ನಡೆಸುವ ಪರಿಶೀಲನೆಗಳ ಅರ್ಥ ಏನು? ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ರೇಷನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಇವೆಲ್ಲ ಸರ್ಕಾರವೇ ನೀಡಿರುವ ದಾಖಲೆಗಳು. ಆದರೆ ಇದು ಯಾವುದು ಪೌರತ್ವದ ಪುರಾವೆಯಲ್ಲ ಅಂದರೆ ಸಾಮಾನ್ಯ ನಾಗರಿಕ ಯಾವ ದಾಖಲೆಯನ್ನು ಸುರಕ್ಷಿತವಾಗಿ ಇಟ್ಕೊಳ್ಬೇಕು? ಭಾರತದಲ್ಲಿ ಜನಿಸಿದ ಪ್ರತಿಯೊಬ್ಬನೂ ಭಾರತೀಯರಾಗ್ತಾರ? ಅಥವಾ ಜನನದ ದಿನಾಂಕ, ಪೋಷಕರ ಪೌರತ್ವ ಮತ್ತು ಕಾನೂನುಗಳ ಪ್ರಕಾರ ಅದು ಬದಲಾಗ್ತದೆ? ಒಬ್ಬ ವ್ಯಕ್ತಿಯ ಬಳಿ ನಿರ್ದಿಷ್ಟವಾದ ಪೌರತ್ವ ಪ್ರಮಾಣ ಪತ್ರ ಇಲ್ಲದಿದ್ದರೆ ಸರ್ಕಾರ ಯಾವ ದಾಖಲೆಗಳು ಮತ್ತು ಪರಿಸ್ಥಿತಿಗಳ ಆಧಾರದ ಮೇಲೆ ಅವನ ಪೌರತ್ವವನ್ನು ನಿರ್ಧರಿಸುತ್ತೆ? ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಜನನ ಪ್ರಮಾಣ ಪತ್ರ ಇವುಗಳಲ್ಲಿ ಯಾವುದು ಸ್ವತಃ ಅಂತಿಮ ಪುರಾವೆಯಲ್ಲ ಅಂದಾದರೆ ಸರ್ಕಾರ ಸಾಮಾನ್ಯ ನಾಗರಿಕರಿಗೆ ಸ್ಪಷ್ಟವಾದ ಅಧಿಕೃತ ಮಾರ್ಗಸೂಚಿಯನ್ನು ಯಾವಾಗ ನೀಡುತ್ತೆ? ದಶಕಗಳ ಹಿಂದೆ ಜನಿಸಿದ ಲಕ್ಷಾಂತರ ಜನರಿಗೆ ಜನನ ಪ್ರಮಾಣ ಪತ್ರವೇ ಇಲ್ಲ. ಅಂಥವರ ಪೌರತ್ವವನ್ನು ಸಾಬೀತುಪಡಿಸಲು ಸರ್ಕಾರ ಯಾವ ಪರ್ಯಾಯ ವ್ಯವಸ್ಥೆಯನ್ನು ಖಚಿತಪಡಿಸುತ್ತೆ? ದಾರಿದ್ರ್ಯ, ಪ್ರವಾಹ, ಬೆಂಕಿ ಅಥವಾ ಪ್ರಕೃತಿ ವಿಕೋಪದಿಂದ ದಾಖಲೆಗಳನ್ನು ಕಳೆದುಕೊಂಡ ಕುಟುಂಬಗಳ ಹಕ್ಕುಗಳನ್ನು ಹೇಗೆ ರಕ್ಷಿಸಲಾಗತ್ತೆ? ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಒಂದೇ ರೀತಿಯ ಪಾರದರ್ಶಕ ಮತ್ತು ಸಮಾನ ನಿಯಮಗಳು ಇಲ್ಲಿ ಅನ್ವಯವಾಗತ್ತಾ? ಪೌರತ್ವದಂತಹ ಸೂಕ್ಷ್ಮ ವಿಷಯದಲ್ಲಿ ಸಾರ್ವಜನಿಕರಿಗೆ ಗೊಂದಲ ಉಂಟಾಗದಂತೆ ಸರ್ಕಾರ ದೇಶವ್ಯಾಪಿ ಕಾನೂನು ಜಾಗೃತಿ ಅಭಿಯಾನವನ್ನು ಯಾಕೆ ನಡೆಸಬಾರದು? ಈ ಪ್ರಶ್ನೆಗಳಿಗೆ ಉತ್ತರ ತಿಳಿದುಕೊಳ್ಳುವುದು ಪ್ರತಿಯೊಬ್ಬ ಭಾರತೀಯನ ಹಕ್ಕು. ಕಳೆದ 1 ದಶಕದಿಂದ ಪೌರತ್ವವನ್ನು ಪರಿಶೀಲಿಸ್ತಾ ಇರುವ ಮೋದಿ ಸರ್ಕಾರ ಈ ಪ್ರಶ್ನೆಗಳಿಗೆ ಉತ್ತರ ನೀಡಲೇಬೇಕಾಗತ್ತೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.